ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ನೀವು ಆರಾಮದಿರ ಅಂತ ಅನ್ಕೊತೀನಿ. ನಾವು ಮಸ್ತ್ ಅದೀವಿ. ಇವತ್ತಿನ ವಿಡಿಯೋ ಏನಂತಂದ್ರೆ ನಮ್ಮದು ಲವ್ ಆ್ಯನಿವರ್ಸರಿ ಐತಿ. ಸೊ ನಾನು ಅವ್ರಿಗೋಸ್ಕರ ನನ್ನ ಕೈಯಾಲಿಂದ ಫಸ್ಟ್ ಟೈಮು ನನ್ನ ಗಂಡಂಗೋಸ್ಕರ ಲೆಟ್ರ್ ಬರೆದು ಪ್ರಿಪೇರ್ ಮಾಡೀನಿ. ಇದನ್ನ ಸರ್ಪ್ರೈಸಾಗಿ ಕೊಡೋಣ ಅಂತಂದು ನಾನು ನನ್ನ ಕೈಯಾರ ನನ್ನ ಮನಸ್ಪೂರ್ವಕವಾಗಿ ಬರ್ದೀನಿ. ಇದ್ರೊಳಗೆ ಕವರ್ದೊಳಗೆ ಹಾಕಿ ಇಟ್ಟೀನಿ. ಕೇಕ್ ತೊಗೊಂಬಂದಿನಿ. ಆನ್ ದ ವೇ ಕೇಕ್ ಕಟ್ ಮಾಡಿಸಿ ಇದನ್ನು ಸರ್ಪ್ರೈಸಾಗಿ ಕೊಡೋಣ. ಬರ್ರಿ ಇವತ್ತಿನ ವಿಡಿಯೋ ಹೆಂಗೈತಿ ಏನಂತ ನನಗೆ ತೋರಿಸ್ತೀನಂತ. ಒಂಥರ ಎಕ್ಸೈಟ್ಮೆಂಟ್ ಐತಿ. ಲೆಟ್ರಿಗೆ ನೋಡಿದ ತಕ್ಷಣ ಏನಂತ ನಾವು ಏನು ಅಂತಂದು, ಯಾಕಂದ್ರೆ ನಾನು ಯಾವತ್ತೂ ಈ ಥರ ಲೆಟರ್ಸ್ ಎಲ್ಲ ಬರೆದಿಲ್ಲ. ಫಸ್ಟು ನನಗೆ ಅಭ್ಯಾಸ ಇತ್ತು ಲೆಟ್ರ್ ಎಲ್ಲ ಬರೆಯೋದು. ಇವಾಗ ಅಷ್ಟು ಅಭ್ಯಾಸ ಅಂದರೂ ವರ್ಡ್ಸ್ನ ನೆನಪು ಮಾಡ್ಕೊಂಡು ಆಮೇಲೆ ನಾವು ಇರೋದು ಎಲ್ಲ ಲೆಟ್ರಸ್ನ ಬರೆದಿಟ್ಟಿನಿ. ಅವ್ನು ಬಂದಮೇಲೆ ಸರ್ಪ್ರೈಸ್ ಮಾಡೋಣ. ನಾನು ಕೇಕ್ ತರೋದು ಅದು ಏನೂ ಹೇಳಿಲ್ಲ. ಸೊ ಬರೋ ಟೈಮ್ ಆಗೈತಿ, ನೋಡೋಣ ಈ ಲಾಗ್ ಹೆಂಗಿರುತ್ತೆ ಅಂತ ವಾಚ್ ಮಾಡಿರಿ. ಆಮೇಲೆ ನಾನು ಏನು ಬರ್ದೀನಿ ಅಂತ ಲೆಟ್ರನ್ನ ಓದೋಕ್ಕೆ ಸಪ್ರೇಟಾಗಿ ಲಾಗ್ ಮಾಡ್ತೀನಿ. ನೋಡಿರಿ ನನ್ನ ಫೀಲಿಂಗ್ಸ್ ಯಾವ ಥರ ಇರುತ್ತೆ, ವರ್ಡ್ನ ನಾನು ಯಾವ ಥರ ಹಾಕ್ತೀನಿ ಏನು ಅಂತಂದು. ಇವಾಗ ಜಸ್ಟ್ ಡ್ಯೂಟಿಯಿಂದ ಬಂದು ಆನ್ ದ ವೇ ಕೇಕ್ ತೊಗೊಂಬಂದೀನಿ. ಅದನ್ನು ಕಟ್ ಮಾಡಿಸೋಣ. ಸ್ವಲ್ಪ ಫ್ರೆಶ್ ಅಪ್ ಆಗೋಣ. ಫೇಸ್ ನೋಡಿದ್ರೆ ಹೆಂಗಾಗೈತಿ ಅಂತಂದು ಫ್ರೆಶ್ ಅಪ್ ಆಗಿ ಅಲ್ಲಿಂದ ನಮ್ಮ ಮನೆಯವ್ರು ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಜಸ್ಟ್ ಡ್ಯೂಟಿ ಮುಗಿಸ್ಕೊಂಬಂತಿದ್ದಾನ. ನಾನು ಹಂಗೆ ಸ್ವಲ್ಪ ಜಿಯೋ ಆಫೀಸಿಗೆ ಒಂದು ಹೋಗಬೇಕು. ನಾನು ಸಿಮ್ ಪೋರ್ಟ್ ಮಾಡಿಸ್ಬೇಕು ಏರ್ಟೆಲಿಂದ. ಇವಾಗ ನಾನು ಆಗಲೇ ಹೇಳ್ದಂಗೆ ಇದನ್ನು ನಾನೇ ರೆಡಿ ಮಾಡಿರೋದನ್ನ ಕೊಟ್ಟು ಬಿಡೋಣ. ಜೇಬ್ ಒಳಗೆ ಇಟ್ಕೊಂಡೀನಿ. ಕಣ್ಣು ಮುಚ್ಬೇಕಂತ ನೋಡಂಗಿಲ್ಲ ನೀನು. ನಾನು ಇಲ್ಲಿ ಕ್ಯಾಮ್ರಾದ ನೋಡ್ತಿರ್ತೀನಿ. ನೀನು ತಗೊಳ್ಳು ಅಡುಗೆ ಮನೆ ಕಡೆ. ನಾನೇ ರೆಡಿ ಮಾಡಿದ್ದಂದಮೇಲೆ ತಡಿಯೋ ಬಿಸ್ಕರ್ ಬಿಚ್ಚೈತಿ. ಕೊಡ್ತೇನೆ ತೆಗಿಲ. ನಾನು ಫಸ್ಟ್ ಟೈಮ್ ನನ್ನ ಮನಸಾರೆ ಯಾವತ್ತೂ ಬರೀಲಾರ್ದ ಲೆಟ್ರನ್ನ ಬರ್ಕೊತೀನಿ. ಏನೋ ಹಿಂಗೆ ಓದಕ್ಕೆ ನಂಗೆ ಈಗ ಸದ್ಯಕ್ಕೆ ಆಗಲ್ಲ. ಇದು ಅಕ್ಷರ ನಿಂದಲ್ಲ ಅನ್ಸುತ್ತೆ ನನಗೆ. ಯಪ್ಪ ಹಿಂಗೈತೆ ನೋಡ್ರಿ ಅಕ್ಷರ ಇಂಗ್ಲೀಷ್ ಚಲೋ ಆಗ್ತಲ್ಲ, ಕನ್ನಡ ಇಷ್ಟು ಬರ್ತದೆ ನಾನು ನೋಡಿಲ್ಲ. ನಾನು ಆರಾಮ ಓದ್ತೀನಿ. ಈಗ ಅಕ್ಷರ ನಾನು ಅಲ್ಲ, ಅಕ್ಷರ ಇನ್ನೂ ಅಲ್ಲ. ನೋಡಿಲ್ಲ ನೀನು ಕನ್ನಡ ಈಗ ನಾನು ನೋಡಿ ಇಂಗ್ಲೀಷ್ ಇದು ಬರೋದು ನೋಡಿ ಉಲ್ಟಾ ಕಾಣಿಸ್ತದಲ್ಲ. ಸೆಲ್ಫಿ ಕ್ಯಾಮ್ರಾ ಇದು. ಥ್ಯಾಂಕ್ ಯು ಸೋ ಮಚ್. ಓದ್ಬಿಟ್ಟು ಇದ್ರ ಬಗ್ಗೆ ಅಭಿಪ್ರಾಯ ಹೇಳ್ತೀನಿ. ಜಿಯೋ ಆಫೀಸಿಗೆ ಅದು ಹೋಗ್ಬೇಕಂತಂದಲ್ಲ, ಅಲ್ಲಿ ಹೋಗೋಕ್ಕಾಗಲಿಲ್ಲ. ಸೊ ಹಂಗಾಗಿ ಅಡುಗೆ ಎಲ್ಲ ಮಾಡಿದೆ. ಮಾಡಿಕೊಂಡು ಬಿಡು ಮತ್ತು ನೋಡೋಣ ಅಂತ ನೆಕ್ಸ್ಟ್ ಮಂತ್ ಅಂತಂದು ನನ್ನ ಸಿಮ್ಮಿಗೆ ಕರೆನ್ಸಿ ಹಾಕ್ಕೊಂಡೆ ನಾನು. ಯಾಕಂದ್ರೆ ನಂದು ಇವಾಗ ಏರ್ಟೆಲ್ ಸಿಮ್ ಐತಿ. ಜಿಯೋಗೆ ಪೋರ್ಟ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೆ, ಅದಾಗಲಿಲ್ಲ. 2 ಮಂತ್ಸಿಂದನೂ ಹಿಂಗಾಗತ್ತೈತಿ. ಮಳೆ ಒಂದು ಬರ ಆಗ್ತಲ್ಲ, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಬಿಡು ಮತ್ತು ನೋಡೋಣ ಅಂತಂದು ಅಡುಗೆ ಎಲ್ಲ ಮಾಡಿಕೊಂಡು ಕೇಕ್ ಕಟ್ ಮಾಡೋಣ ಅಂತಂದು ಸಿಂಪಲಾಗಿಬ್ಬರು, ಜಾಸ್ತಿ ಆಡಂಬರ ಏನಿಲ್ಲ. ಜಸ್ಟ್ ಕೇಕ್ ಅದನ್ನೆಲ್ಲ ಕಟ್ ಮಾಡಿಕೊಂಡು ನಾನು ಅವನಿಗೆ ತಿನ್ಸೋವಾಗ ನಾನು ವೀಡಿಯೋ ಮಾಡೋದು, ನನಗೆ ತಿನ್ಸೋವಾಗ ಅವ್ನು ವೀಡಿಯೋ ಮಾಡೋದು ಮಾಡ್ದೆ. ಇಷ್ಟ ಆಗಿತ್ತು ನಮ್ಮದು ಆ್ಯನಿವರ್ಸರಿ ಡೇ. ಏನೂ ಈ ಸತಿ ಗಿಫ್ಟ್ ಏನೂ ಕೊಟ್ಟಿಲ್ಲ. ಜಸ್ಟ್ ಅದು ಹೇಳಿದ್ನಲ್ಲ ಲೆಟ್ರ್ ಬರ್ದೀನಿ ಅಂತಂದು. ಆ ಲೆಟ್ರ್ ಏನಾರ ಯಾವ ಥರ ಐತಿ ಏನು ಬೇಕಂದ್ರೆ ಕಮೆಂಟ್ ಮಾಡಿರಿ. ಅದನ್ನು ಅವನ ಕಡೆಯಿಂದ ನಾನು ಓದಿಸಿ ಅದೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆಗಿತ್ತು ನಮ್ಮ ಆ್ಯನಿವರ್ಸರಿ.
ನನ್ನ ಫೇಸ್ ಹೆಂಗೆ ಫುಲ್ ಝೂಮ್ದಾಗ ಹಿಡ್ದಾನವ ಒಂಥರ ಕಾಣಿಸತೈತಿ. ಅದನ್ನೇನು ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ, ಸ್ಕಿಪ್ ಮಾಡಿರಿ ಅಂತ ಹೇಳ್ತೀನಿ. ಯಾಕಂದ್ರೆ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಸಿಕ್ಕಾಪಟ್ಟೆ ಚಳಿ ಐತಿ. ಸೊ ಹಂಗಾಗಿ ಜಾಕೆಟ್ ಹಾಕ್ಕೊಂಡು ಹಂಗೆ ಕುಂತಿದ್ದೆ ನಾನು. ಇದಾಗಿತ್ತು ನಮ್ಮ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ, ಅಂದರೆ ನನಗೆ ಯಾವ ಥರ ಏನಂತ ಗೊತ್ತಾಗ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.